370 ರೂಪೀಸ್ ಇದ್ರೆ ನಿಮ್ಮ ಹತ್ರ ನೀವ್ ಏನೆಲ್ಲ ಮಾಡ್ತೀರಾ ಅನ್ನೋದನ್ನ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ 370 ರೂಪೀಸ್ ಇಂದ ಈ ಹುಡುಗ ಏನೆಲ್ಲ ಮಾಡಿದಾನೆ ಅನ್ನೋದರ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನಾನು ಚಂದನ. ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಈಗ ಸದ್ಯ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಟ್ರೆಂಡ್ ಆಗ್ತಿರುವ ವಿಷಯ ಏನಂತ ಹೇಳಿದ್ರೆ ಈ 370 ರೂಪೀಸ್. ಈ 370 ರೂಪೀಸ್ ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿನ ಡೇಟಿಗೆ ಕರ್ಕೊಂಡೋಗಿ ಅವಳಿಗೆ ಬಿರಿಯಾನಿ ಕೊಡ್ಸಿ ಈ ದುಡ್ಡನ್ನ ಬಿಲ್ ಪೇ ಮಾಡಿ ಅದಾದ್ಮೇಲೆ ಅವಳಿಂದ ಇನ್ ರಿಟರ್ನ್ ನಾನು ಏನ್ ವಸೂಲಿ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಅಂತಂದ್ರೆ, ನಮ್ಮ ಹುಡುಗರ ಮನಸ್ಥಿತಿ ಎಲ್ಲಿದೆ ಅಂದ್ರೆ, ಎಲ್ಲಾ ಹುಡುಗರು ಅಂತಲ್ಲ, ಕೆಲವು ಹುಡುಗರ ಮನಸ್ಥಿತಿ ಎಲ್ಲಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. फिर ऐसे थोड़ी बहुत बात हुई, फिर हम नीचे चले गए कैंटीन में, थोड़ा बहुत खाया पिया, तो हमने चिकन बिरयानी खाई। वो खाई होगी 360-370 रुपए की। फिर वो कहती घर छोड़ाओ। महा यार 370 रुपए लगे हैं, मगर वसूलता करूँगा। महा यार 370 रुपए लगे हैं, मगर वसूलता करूँगा। पीक गुड़गांव कंटेंट खा गई मेरे वैसे। तो क्या हुआ, तो मैं सोच रहा हूँ यार अगर रूम पे ले जाऊँ ऑकवर्ड लगेगा कि पहले दिन ही मांग रही। ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಕಂಪ್ಲೀಟ್ ಬ್ಲಾಕ್ ಲ್ಯಾಶ್ ಆಗಿರುವಂತಹ ವಿಡಿಯೋ ಇದು 370 ರೂಪೀಸ್ ಬಿರಿಯಾನಿ. ಇದಕ್ಕೆ ರಿಯಾಕ್ಷನ್ ಆಗಿ ಸಿಕ್ಕಾಪಟ್ಟೆ ವಿಡಿಯೋಸ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಕೂಡ ಇದ್ರ ಮೇಲೆ ಬರ್ತಾ ಇದೆ. ಏನ್ ವಿಷಯ ಅಂತ ಹೇಳಿದ್ರೆ, ಒಂದು ಕಾಮಿಡಿ ಶೋ ಅಂದ್ರೆ ಒಂದು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆದಂತಹ ಪ್ರಣೀತ್ ಮೋರ್ ಅವರು ಒಂದು ಶೋ ಮಾಡಿರ್ತಾರೆ. ಅದರದ ಒಂದು ಕ್ಲಿಪ್ಪಿಂಗ್ ಅನ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅವ್ರು ಹಾಕೊಂಡಿರ್ತಾರೆ, ಅವರದ್ದೇ ಆದಂತಹ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ. ಅವರಿಗೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಕೂಡ ಇದ್ದಾರೆ. ಈ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದ್ದಾರೆ ಅಂತಂದಾಗ ಏನಾದ್ರೂ ಒಂದು ಪೋಸ್ಟ್ ಅನ್ನ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಅಂದಾಗ ಅವ್ರು ತುಂಬಾ ಕಾನ್ಶಿಯಸ್ ಆಗಿ ಆ ಕೆಲಸ ಮಾಡಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ನಾರ್ಮಲ್ ವ್ಯಕ್ತಿ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂದ್ರೆ, ಈ ವಿಡಿಯೋ ಅಥವಾ ಈ ಫೋಟೋ ಹೇಗೆ ಹೊರಗಡೆ ಪೋರ್ಟ್ರೆ ಆಗ್ಬೋದು ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ, ಕ್ರಾಸ್ ವೆರಿಫಿಕೇಶನ್ ಮಾಡಿ, ಒಂದ್ 4 ಜನಕ್ಕೆ ತೋರಿಸಿ ಅವರ ಒಪಿನಿಯನ್ ತಗೊಂಡು ಅದಾದ್ಮೇಲೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ. ಇನ್ನು ಪ್ರಣೀತ್ ಅವರು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫಾಲೋವರ್ಸ್ ನ ಇಟ್ಕೊಂಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರು ಕೂಡ ಒಂದಷ್ಟು ಕ್ರಾಸ್ ವೆರಿಫಿಕೇಶನ್ಸ್ ನ ಕೂಡ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ವೈರಲ್ ಆಗತ್ತೆ ಅಂತ. ಅವರು ವೈರಲ್ ಆಗುತ್ತೆ ಅಂತ ಹಾಕಿರ್ಬೋದೇನೋ, ಆದ್ರೆ ಈ ಮಟ್ಟಕ್ಕೆ ಬ್ಲಾಕ್ ಲ್ಯಾಶ್ ಅನ್ನ ಫೇಸ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ವೋ ನನ್ಗಂತೂ ಗೊತ್ತಿಲ್ಲ. ಬಟ್ 100% ಈ ವಿಡಿಯೋ ಇಂದ ಪ್ರಣೀತ್ ಅವ್ರಿಗೆ ಹಾಗೆ ಆ ವಿಡಿಯೋದಲ್ಲಿ ಮಾತಾಡಿರುವಂತಹ ವ್ಯಕ್ತಿ ಹಿಮಾಂಶು ಸಿಕ್ಕಾಪಟ್ಟೆ ಬ್ಲಾಕ್ ಲ್ಯಾಶ್ ಅನ್ನ ಕೂಡ ಅನುಭವಿಸ್ತಾ ಇದ್ದಾರೆ ರೈಟ್ ನೌ. ಇನ್ನು ಈ ಬಿರಿಯಾನಿ ಕಾಂಟ್ರವರ್ಸಿ ಮುಗ್ದಿಲ್ಲ. ಝೊಮ್ಯಾಟೊ ಇದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ, ಝೊಮ್ಯಾಟೊ ಬಿರಿಯಾನಿ ಬೇಸ್ಡು ಅನ್ನೋ ಒಂದು ನೋಟಿಫಿಕೇಶನ್ ನ ಕೂಡ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಒಂದು 370 ರೂಪೀಸ್ ಬಿರಿಯಾನಿ ಫೀಮೇಲ್ ಕಾನ್ಸೆಂಟ್ ನ ತಗೊಳ್ಳೋದಿಲ್ಲ ಅಂತ ಹೇಳಿ. ಈಗ ಅವನ ವಿಡಿಯೋದಲ್ಲಿ ಏನ್ ಹೇಳಿದಾನೆ ಅನ್ನೋದನ್ನ ನೋಡೋದಾದ್ರೆ, 370 ರೂಪಾಯಿಗೆ ನಾನು ಅವಳಿಗೆ ಬಿರಿಯಾನಿ ಕೊಡಿಸ್ದೆ ಅಂದ್ರೆ ಬಿಲ್ ಪೇ ಮಾಡಿದೆ. ಅವಳನ್ನ ಮನೆಗೆ ಡ್ರಾಪ್ ಮಾಡು ಅಂತ ಹೇಳಿದ್ಲು. ಆದ್ರೆ ನಾನು ಮನೆಗೆ ಇಷ್ಟ ಬೇಗ ಯಾಕೆ ಡ್ರಾಪ್ ಮಾಡ್ಲಿ, ನಾನು ಆ ದುಡ್ಡನ್ನ ವಸೂಲಿ ಮಾಡ್ಕೋಬೇಕಲ್ವಾ ಅಂತ ಹೇಳಿ ನಾನು ಅವಳನ್ನ ಸೆಕ್ಷುಯಲಿ ನಾನು ಅವಳಿಗೆ ಮೂವ್ ಮಾಡೋದಕ್ಕೆ ಟ್ರೈ ಮಾಡಿದೆ ಅನ್ನೋದನ್ನ ಸ್ವತಃ ಅವನೇ ಹೇಳಿದಾನೆ. ಅವಳ ಟಾಪ್ ಅನ್ನ ನಾನು ಎತ್ತಕ್ ಹೋದೆ, ಅದಾದ್ಮೇಲೆ ಅವಳ ಪಜಾಮಾಸ್ಗೆ ನಾನು ಕೈ ಹಾಕಕ್ ಹೋದೆ ಅನ್ನೋ ಒಂದು ವಿಷಯನ ಅವನು ಯಾವ್ದೇ ಮುಚ್ಚು ಮರೆ ಇಲ್ಲದೆ ಆ ವಿಡಿಯೋದಲ್ಲಿ ಹೇಳಿದಾನೆ. ಇದು ಸಿಕ್ಕಾಪಟ್ಟೆ ಬ್ಲಾಕ್ ಲ್ಯಾಶ್ ಆಗಿದೆ ಹಿಮಾಂಶು ಅನ್ನೋ ವ್ಯಕ್ತಿಗೆ. ಅಂಡ್ 370 ರೂಪಾಯಿಗೆ ನಾವ್ ಏನೆಲ್ಲಾ ಮಾಡ್ಬೋದು ಅನ್ನೋ ಒಂದು ವಿಚಾರನ ನೋಡ್ತಾ ಹೋದ್ರೆ, ಮೋಸ್ಟ್ಲಿ 370 ರೂಪೀಸ್ಗೆ ಒಂದಷ್ಟು ಕೆಳ ಮನಸ್ಥಿತಿ ಇರುವಂತಹ ಹುಡುಗರು ಇಂಥ ಕೆಲ್ಸಾನು ಮಾಡ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು. ಸಾಕಷ್ಟು ಜನ ಇಂಥವ್ರಿಂದಾನೇ ರೇಪ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಇದು ಡಾರ್ಕ್ ಕಾಮಿಡಿ ರೀತಿಯೇ ತಗೊಳ್ಳಿ ಅಂತ ಕೂಡ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಡಾರ್ಕ್ ಕಾಮಿಡಿ ಅಂತ ಏನಪ್ಪಾ ಅನ್ನೋದಾದ್ರೆ, ಈಗ ಒಂದಷ್ಟು ಸೀರಿಯಸ್ ಸಿಚುಯೇಷನ್ಸ್ ಅಲ್ಲಿ ಕೂಡ ನಗು ಬರುವಂತಹ ವಿಷಯಗಳನ್ನ ಹೇಳೋದು. ಫಾರ್ ಎಕ್ಸಾಂಪಲ್, ಯಾರೋ ಸತ್ತೋಗಿದ್ರು ಅಲ್ಲೂ ಕಾಮಿಡಿ ಮಾಡೋದು, ಈ ರೀತಿಯಾದಂತಹ ಒಂದು ಡಾರ್ಕ್ ಕಾಮಿಡಿ ಅಂತ ಹೇಳ್ಬೋದು. ಸೊ ಈ ಡಾರ್ಕ್ ಕಾಮಿಡಿ ತರನೇ ತಗೊಳ್ಳಿ. ಇದ್ರ ಮೇಲೆ ನೀವು ಒಪಿನಿಯನ್ ಹಾಕೋಂಥದ್ದು ಏನಿದೆ ಅನ್ನೋ ಒಂದಷ್ಟು ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಇನ್ನು ಕೆಲವರು ಇದಕ್ಕೆ ರಿಯಾಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ವಿಡಿಯೋಸ್ ಗಳನ್ನ ಕೂಡ ಮಾಡ್ತಿದ್ದಾರೆ. ಇದಕ್ಕಾಗಿಯೇ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು, ಇಂಡಿಪೆಂಡೆಂಟ್ ಆಗಿ ಜೀವನನ ಮಾಡ್ಬೇಕು ಅನ್ನೋ ಒಂದಷ್ಟು ವಿಚಾರಗಳು, ಒಪಿನಿಯನ್ಸ್ ಕೂಡ ಬರ್ತಾ ಇದೆ. ನಿಜಕ್ಕೂ ಸಾಕಷ್ಟು ಬಾರಿ ಹೆಣ್ಮಕ್ಳಿಗೆ ಅನ್ಸಿರ್ಬೋದು ಕೂಡ, ಯಾಕೆ ನಾವು ಡಿಪೆಂಡ್ ಆಗಬಾರ್ದು ಅಂತಂದ್ರೆ,
ನಮ್ಗೋಸ್ಕರ ಖರ್ಚು ಮಾಡಿದ್ರೆ ಅದನ್ನ ಮತ್ತೆ ನಮ್ಮ ಹತ್ರ ಹೇಗ್ ವಸೂಲಿ ಮಾಡ್ಬೇಕು ಅಂತ ನೋಡುವಂತಹ ಜನ ಇದಾರೆ ಇಲ್ಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಬಿಲ್ಸ್ ನ ನಾವೇ ಪೇ ಮಾಡ್ತೀವಿ, ನಾವ್ ಇಂಡಿಪೆಂಡೆಂಟ್ ಆಗಿ ಬದುಕದ್ ಗೊತ್ತಿದೆ ಅಂತ ಹೇಳಿ ಒಂದಷ್ಟು ಫೆಮಿನಿಸ್ಟ್ ಗಳು ಕೂಡ ಈಗಾಗ್ಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಈ ಹಿಮಾಂಶು ಅನ್ನೋ ವ್ಯಕ್ತಿ ಏನಿದ್ದಾನೆ, ಇವನೊಬ್ಬ ವೆಬ್ ಡೆವಲಪರ್. ಇವನು ಅಲ್ಲಿ ಬಂದು ಜೋಕಿಗೆ ಹೇಳಿರ್ಬೋದೇನೋ, ನಮಗ್ ಗೊತ್ತಿಲ್ಲ. ಅವನು ಯಾವ ರೀತಿಯಲ್ಲಿ ಯಾವ ಮೈಂಡ್ಸೆಟ್ ಇಂದ ಅದನ್ನ ಹೇಳ್ದ ಅನ್ನೋದು ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನದು ಆ ಜೋಕ್ ಏನ್ ಮಾಡಿದಾನೆ ಅದರಿಂದ ಅವನ್ ಕೆಲ್ಸನ ಕೂಡ ಕಳ್ಕೊಂಡಿದ್ದಾನೆ. ಒಬ್ಬ ವೆಬ್ ಡೆವಲಪರ್ ಆಗಿದ್ದಂತಹ ಈ ಹುಡ್ಗ ಒಂದು ಫರ್ಮ್ ನಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಳ್ತಾನೆ ಅನ್ನೋ ಹೆಸರನ್ನ ತಗೊಂಡಿದ್ರು ಕೂಡ ಅಲ್ಲಿನ ಬಾಸ್ ಇವನ್ನ ಫೈರ್ ಮಾಡಿದಾನೆ ಬಿಕಾಸ್ ಆಫ್ ದ ಔಟ್ಸೈಡ್ ಸರ್ಕಮ್ಟೆನ್ಸಸ್. ಅಂದ್ರೆ ಈ ಔಟ್ಸೈಡ್ ನಡೀತಿರುವಂತಹ ಒಂದು ವಿಚಾರಗಳಿಂದ ಅವನಿಗೆ ಸಿಕ್ಕಿರುವಂತಹ ಬ್ಲಾಕ್ಲಾಶ್ ಇಂದ ನನ್ನ ವರ್ಕ್ ಪ್ಲೇಸ್ ನಲ್ಲಿ ಅದು ಎಫೆಕ್ಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ವಿವೇಕ್ ವಿಶ್ವಕರ್ಮ ಅನ್ನೋರು ಅವರನ್ನ ಇಮಿಡಿಯೇಟ್ ಆಗಿ, ಅಂದ್ರೆ ಹಿಮಾಂಶು ಅವನ್ನ ಇಮಿಡಿಯೇಟ್ ಆಗಿ ಕೆಲಸದಿಂದ ತೆಗ್ದ್ಬಿಟ್ಟಿದ್ದಾರೆ. ಇನ್ನು ಪ್ರಣೀತ್ ಮೋರ್ ಕೂಡ ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಅಲ್ಲಿ ಕೂಡ ಅವ್ರು ಒಂದಷ್ಟು ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿದ್ರು. ಹಾಗೆ ಅವ್ರು ಹಾಕುವಂತಹ ಕ್ರೌಡ್ ವರ್ಕ್ ನ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವೈರಲ್ ಆಗ್ತಾನೆ ಇರುತ್ತೆ, ಚರ್ಚೆಗಳಿಗೆ ಕೂಡ ಗುರಿ ಆಗ್ತಾ ಇರುತ್ತೆ. ಇದನ್ನ ಯಾರು ಯಾವ ರೀತಿಯಾಗಿ ತಗೊಳ್ತಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ರೀತಿಯಾದಂತಹ ಕಾಮಿಡಿ ಅಥವಾ ಈ ರೀತಿಯಾದಂತಹ ಜೋಕ್ ಹೆಣ್ಣು ಮಕ್ಳ ಮೇಲೆ ಎಫೆಕ್ಟ್ ಆಗ್ತಿದೆ. ಈ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ಹುಡುಗರು ಉಟ್ಕೊಂಡಿರೋದ್ರಿಂದಲೇ ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.